ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಬಗ್ಗೆ ವಿಡಿಯೋ ಅಂದರೆ, ಇವತ್ತು ಕರ್ನಾಟಕ ಸರ್ಕಾರದಿಂದ ಭಾರತ್ ಜೋಡೋ ಯುವಕರ ಸಂಘ ಅಂತ ಒಂದು ಸಂಘ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 100 ಜನರ ಹಾಗೆ, ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಗರಸಭೆಯಲ್ಲಿ ಜಾಸ್ತಿ ಇದು ಜನಸಂಖ್ಯೆಗೆ ಅನುಗುಣವಾಗಿ 100 ಜನ, 4000 ಜನಸಂಖ್ಯೆಗೆ 100 ಜನರ ಹಾಗೆ ಮಾಡ್ತಿದ್ದಾರೆ. ಹಾಗಾಗಿ ಆ ಸಂಘಕ್ಕೆ ನೀವು ಕೂಡ ಸೇರ್ಬೋದು. ಈಸಿಯಾಗಿ ಆನ್ಲೈನಲ್ಲಿ ನೀವೇ ಸಬ್ಮಿಟ್ ಮಾಡ್ಬೋದು ಅಪ್ಲಿಕೇಶನ್. ಮೊಬೈಲ್ನಲ್ಲಿ ಏನು ಸೈಬರಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಈಸಿಯಾಗಿ ಮೊಬೈಲ್ನಲ್ಲೇ ಸಬ್ಮಿಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳಿಸಿಕೊಡ್ತೇನೆ ಮೊಬೈಲ್ನಲ್ಲಿ ಈಸಿಯಾಗಿ. ಅದಕ್ಕಿಂತ ಮುಂಚೆ ಈ ಯೋಜನೆಯಿಂದ ಏನೆಲ್ಲ ಬೆನಿಫಿಟ್ ಸಿಗ್ತದೆ ಅಂತ ನೋಡುವ, ಮತ್ತು ಅದರ ರೂಲ್ಸ್ ಎಲ್ಲ ಸ್ವಲ್ಪ ತಿಳಿಸಿಕೊಡ್ತೇನೆ. ನಾನು ನಂತರ ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸಿಕೊಡ್ತೇನೆ. ಮೊದಲನೇದಾಗಿ ನೋಡಿ ನಾನು ಇಟ್ಕೊಂಡಿದ್ದೀನಿ ಒಂದು, ಇದರಲ್ಲಿ 16ರಿಂದ 35 ವರ್ಷದ ಒಳಗಿನವರಿಗೆ ಮಾತ್ರ, ಯುವಕರಿಗೆ ಮಾತ್ರ. 16 ವರ್ಷದಿಂದ 36 ವರ್ಷದ ಒಳಗಿನವರಿಗೆ ಎಲ್ರಿಗೂ ಜಾಯ್ನ್ ಆಗ್ಬೋದು. ನಿಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಸಂಘದ ಥರ ಮಾಡ್ತಾರೆ. ಅದಕ್ಕೆ ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ಒಂದು ಸಂಘಕ್ಕೆ ವರ್ಷಕ್ಕೆ 10 ಲಕ್ಷದ ತನಕ ಅನುದಾನ ಸಿಗ್ತದೆ. ಅದು ಕೂಡ 3 ಕಂತಿನ ಮುಖಾಂತರ ಬೀಳ್ತದೆ. ಅದರಲ್ಲಿ ನೀವು ಏನು ಮಾಡಬೇಕಂದ್ರೆ ನೋಡಿ, ಈಗ ಹೇಳ್ತೀನಿ, ಕ್ರೀಡೆ ಮತ್ತು ಫಿಟ್ನೆಸ್, ಕ್ರೀಡೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡೋದು, ಮತ್ತು ಫಿಟ್ನೆಸ್, ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಮತ್ತೊಂದು ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಗಿಡ ನಡುವುದು, ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು, ರೋಡೆಲ್ಲ, ಆ ರೀತಿ ಕೆಲಸ ಇರ್ತದೆ. ಮತ್ತೊಂದು ಆರೋಗ್ಯ ಮತ್ತು ಯೋಗಕ್ಷೇಮ, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನೀವು ಬರುವ ಹಣದಿಂದ ಅದಕ್ಕೆ ನೀವು ಸೇರ್ತೀರಲ್ಲ. ಒಂದು ಸಂಘಕ್ಕೆ 100 ಜನ ಇರ್ತೀರ, ಅದರಲ್ಲಿ ಮತ್ತೆ ಕಮಿಟಿ ಕೂಡ ಆಗ್ತದೆ, ಅಧ್ಯಕ್ಷರು, ಕಾರ್ಯದರ್ಶಿ, ಆ ರೀತಿ ಕಮಿಟಿ ಕೂಡ ಮಾಡ್ತಾರೆ. ಫಸ್ಟ್ ನೀವು ಜಾಯ್ನ್ ಆಗಬೇಕು, ನಂತರ ಅದೆಲ್ಲ ಪ್ರೊಸೆಸ್ ಇರ್ತದೆ. ಮಹಿಳೆಯರಿಗೆ ಕೂಡ ಅದರಲ್ಲಿ ಮೀಸಲಾತಿ ಉಂಟು ಕೆಲವು. ಅದಕ್ಕೆ ಬೇಕಾದರೆ ಆರ್ಡರ್ ಕಾಪಿಗೆ ಸೈಡಲ್ಲಿ ಹಾಕಿರ್ತೀನಿ, ಓದಿಕೊಳ್ಳಿ ಬೇಕಾದವರು. ಈಗ ನಾನು ಇದರಲ್ಲಿ ಜಾಯ್ನ್ ಆಗುವುದು ಯಾವ ರೀತಿ ಅಂತ ಹೇಳಿಕೊಡ್ತೀನಿ. ಬೇಕಾದರೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ತಿಳಿಸಿಕೊಡ್ತೀನಿ. ಇದಕ್ಕೆ ಮೈನ್ ಏನಂದರೆ 16ರಿಂದ 35 ವರ್ಷದ ಒಳಗಿನವರಿಗೆ ಮಾತ್ರ. ಏನಂದರೆ ಜಾಸ್ತಿ ಏಜವರಿಗೆ ಕೂಡ ಇಲ್ಲ, ಚಿಕ್ಕ ಏಜಿನವರಿಗೆಲ್ಲ, ಖಾಲಿ 16ರಿಂದ 35 ವರ್ಷದ ಒಳಗಿನವರಿಗೆ ಮಾತ್ರ. ಅದಕ್ಕೆ ಅಂತಲೇ ಒಂದು ವೆಬ್ಸೈಟ್ ಉಂಟು. ಆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಈಗ ಜಾಯ್ನ್ ಆಗೋದು ಯಾವ ರೀತಿ ಅಂತ ನೋಡುವ. ಮೊದಲಿಗೆ ನೀವು ಆ ವೆಬ್ಸೈಟ್ ಓಪನ್ ಮಾಡಿ. ನಾನು ಸ್ಕ್ರೀನ್ ರೆಕಾರ್ಡ್ ಸೈಡಲ್ಲಿ ಹಾಕಿರ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಕಾಣ್ತದೆ. ಒಂದು ನಿಮಿಷ, ನಾನು ಓಪನ್ ಮಾಡ್ತೀನಿ. ನಾನೊಂದು ಆಲ್ರೆಡಿ ಮಾಡಿಟ್ಟಿದ್ದೇನೆ ಅರ್ಧ. ನೋಡಿ, ವೆಬ್ಸೈಟ್ ಓಪನ್ ಆದ ತಕ್ಷಣ ಫ್ರಂಟ್ ಪೇಜ್ ಈ ರೀತಿ ಕಾಣ್ತದೆ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಲಿಕ್ಕೆ ಕೇಳ್ತದೆ. ಅಲ್ಲಿ ಮೊಬೈಲ್ ನಂಬರ್ ಹಾಕಿ ನಿಮ್ಮದು. ಒಂದು ನಿಮಿಷ, ನಾನು ಮೊಬೈಲ್ ನಂಬರ್ ಹಾಕ್ತೀನಿ. ನೋಡಿ, ಈಗ ಫಸ್ಟಿಗೆ ನಾನು ಮೊಬೈಲ್ ನಂಬರ್ ಹಾಕಿ ಎಂಟ್ರಿ ಕೊಡ್ತೀನಿ. ಗೆಟ್ OTP ಅಂತ ಕೊಟ್ಟರೆ ಆಯಿತು. ಈಗ ಒಂದು OTP ಸೆಂಡ್ ಆಗಿರ್ತದೆ. ನಿಮ್ಮದು ಯಾವುದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ಆ ಮೊಬೈಲ್ ನಂಬರಿಗೆ ಒಂದು OTP ಸೆಂಡ್ ಆಗಿರ್ತದೆ. ನೋಡಿ, OTP ಒಂದು ಹಾಕಿದ್ದೇನೆ. ಈಗ ವೆರಿಫೈ ಕೊಡ್ತೀನಿ. ವೆರಿಫೈ ಕೊಟ್ಟ ನಂತರ ನಿಮಗೇನು ಕೇಳ್ತದೆ ಅಂದರೆ ಆಧಾರ್ ವೆರಿಫಿಕೇಷನ್ ಕೇಳ್ತದೆ. ಆಗ ಆಧಾರ್ ನಂಬರ್ ಹಾಕಿ ನಿಮಗೆ ಒಂದು ಚೆಕ್ ಬಾಕ್ಸ್ ಇರ್ತದೆ ಕೆಳಗಡೆ. ಆಧಾರ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ, ನಂತರ ವೆರಿಫೈ OTP ಕೊಟ್ಟರೆ ಒಂದು OTP ಸೆಂಡ್ ಆಗ್ತದೆ, ಆಧಾರಿಗೆ ಲಿಂಕ್ ಆಗಿರೋ ಮೊಬೈಲ್. ಆ OTP ಹಾಕಿದರೆ ನೋಡಿ, ನಾನು ಆಲ್ರೆಡಿ ಒಂದು ಮಾಡಿ ಇಟ್ಟಿದ್ದೇನೆ, ಹಾಗಾಗಿ ಅದು ಕೇಳ್ತಿಲ್ಲ. ಈಗ ಮತ್ತೊಂದು ಅಲ್ಲಿ ಆಧಾರ್ಗೆ OTP ಬಂದ ನಂತರ ಈ ರೀತಿ ಪೇಜ್ ಓಪನ್ ಆಗ್ತದೆ. ನಿಮ್ಮದು ಆಧಾರ್ ತೋರಿಸ್ತದೆ ಮೇಲ್ಗಡೆ, ನಿಮ್ಮದೇನು ಆಧಾರ್ ಅಂತ ವೆರಿಫೈ ಮಾಡಿಕೊಳ್ಳಿ. ನಂತರ ಒಂದು ಕ್ಯಾಪ್ಚರ್ ಫೋಟೋ ಕೇಳ್ತದೆ, ಕ್ಯಾಪ್ಚರ್ ಫೋಟೋ ಮಾಡುವ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ನಿಮಗೆ ಲ್ಯಾಂಗ್ವೇಜಲ್ಲಿ ಸೆಟ್ ಮಾಡಲಿಕ್ಕೆ ಆಗ್ತದೆ. ನೋಡಿ, ಕೆಳಗಡೆಯಲ್ಲಿ ಲ್ಯಾಂಗ್ವೇಜ್ ಸೆಟ್ ಮಾಡಲಿಕ್ಕೆ ಕೂಡ ಆಗ್ತದೆ. ಕನ್ನಡದಲ್ಲಿ ಇಟ್ಕೊಳ್ಳಿ ಬೇಕಾದರೆ, ನಾನು ಕನ್ನಡದಲ್ಲಿ ಇರ್ತೀನಿ. ನೋಡಿ, ಈಗ ನೋಡಿ, ಫೋಟೋ ಎಲ್ಲ ಹಾಕಿ ಆಯ್ತಲ್ಲ, ಅದನ್ನು ಬ್ಲರ್ ಮಾಡಿರ್ತೀನಿ, ಯಾಕೆಂದರೆ ಡೀಟೇಲ್ಸ್ ಕಾಣಲಿಕ್ಕೆ ಬಾರ್ದಲ್ಲ. ಅಲ್ಲಿ ನಿಮ್ಮದು ಜಾತಿ ಕೇಳ್ತದೆ, ವರ್ಗ, ಅದನ್ನು ಸೆಲೆಕ್ಟ್ ಮಾಡಿ. ವರ್ಗ ಹಾಕಿದ ನಂತರ ಅಲ್ಲಿ ರಕ್ತದ ಗುಂಪು ಕೇಳ್ತದೆ. ರಕ್ತದ ಗುಂಪು ಹಾಕಿ, ಯಾವುದಂತ ನಿಮ್ಮದು ರಕ್ತದ ಗುಂಪು ಹಾಕಿ. ಮತ್ತು ನಿಮ್ಮದು ಎಜುಕೇಷನ್ ಕೇಳ್ತದೆ, ಏನೆಲ್ಲ ಅಲ್ಲಿ ಆಪ್ಷನ್ ಉಂಟು. 10ನೇ ತರಗತಿ, ಕಡಿಮೆ, SSLC, ಇಂಜಿನಿಯರಿಂಗ್, ಡಿಪ್ಲೊಮಾ, ಅದು ನಿಮ್ಗೆ ಯಾವುದು ಬರ್ತದೆ ಅದಕ್ಕೆ ಹಾಕಿ. ನಿಮಗೆ ಮದುವೆ ಆಗಿದೆ ಇಲ್ವಾ ಅಂತ ಕೇಳ್ತದೆ, ಅದಕ್ಕೆ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮದು ಕೆಲಸ ಏನಂತ ಕೇಳ್ತದೆ, ಅದಕ್ಕೆ ಕ್ಲಿಕ್ ಮಾಡಿ. ಕೆಲಸ ಯಾವುದು ನಿಮ್ಮದಂತ, ವಿದ್ಯಾರ್ಥಿಯ, ಸ್ವಯಂ ಉದ್ಯೋಗಿ, ಗೃಹಿಣಿ, ಇತರೆ. ನಂತರ ಮುಂದುವರಿಸಲಿಕ್ಕೆ ಕೇಳ್ತದೆ, ಮುಂದುವರಿಸಿ. ಕೊಟ್ಟಿದ್ದೇನೆ ನೋಡು. ಎರರ್ ಬಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಎರರ್ ಬರ್ತುಂಟು ಆ್ಯಪ್. ಈಗ ನೋಡಿ, ಆಗ ಎರರ್ ಬರ್ತಿತ್ತು, ಈಗ ಪೇಜ್ ಕಂಟಿನ್ಯೂ ಆಯಿತು. ನೋಡಿ, ಇಲ್ಲಿ ಕೇಳ್ತದೆ ನಿಮ್ಮದು ಗ್ರಾಮೀಣ, ನಗರ ಪ್ರದೇಶ ಅಂತ. ಅಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮದು ಜಿಲ್ಲೆ, ಗ್ರಾಮ ಪಂಚಾಯಿತಿ, ಮತ್ತು ಇದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಇಲ್ಲಿ ಇರುವ. ಈಗ ಫಸ್ಟ್ ನಾನು ಗ್ರಾಮೀಣ ಕೊಡ್ತೀನಿ, ನಮ್ಮದು ಗ್ರಾಮೀಣ ಬರ್ತದೆ. ಜಿಲ್ಲೆ ಸೆಲೆಕ್ಟ್ ಮಾಡ್ತೀನಿ.
ವಿಧಾನಸಭಾ ಕ್ಷೇತ್ರ ಕೇಳ್ತದೆ. ನಿಮ್ದು ಎಲ್ಲಿ ಇದು ವಿಧಾನಸಭಾ ಕ್ಷೇತ್ರ ಯಾವುದು ಬರ್ತದೆ ಅಂತ ಅದಕ್ಕೆ ಕ್ಲಿಕ್ ಮಾಡಿ, ಅದು ಆಪ್ಷನ್ ಹಾಕಿ. ಮತ್ತು ತಾಲೂಕು ಕೇಳ್ತದೆ, ತಾಲೂಕು ಹಾಕಿ. ನಂತರ ಗ್ರಾಮ ಪಂಚಾಯತಿ ಹೆಸರು ಕೇಳ್ತದೆ, ಗ್ರಾಮ ಪಂಚಾಯತಿ ಹೆಸರು ಹಾಕಿ. ಮತ್ತು ನಿಮ್ಮದು ಗ್ರಾಮ ಪಂಚಾಯತಿ ಬೇರೆ ಗ್ರಾಮ ಬೇರೆ ಬರ್ತದಲ್ಲ ಕೆಲವರಿಗೆ, ಎರಡೆರಡು, ಒಂದು ಪಂಚಾಯತಿಗೆ 2-3 ಗ್ರಾಮ ಇರ್ತದೆ. ಆಗ ನಿಮ್ಮದು ಗ್ರಾಮ ಯಾವುದಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ವಿಳಾಸ ಹಾಕಲಿಕ್ಕೆ ಕೇಳ್ತದೆ. ವಿಳಾಸವನ್ನು ಹಾಕಿಲ್ಲಿ, ಅಡ್ರೆಸ್ ಹಾಕಿ. ಅಡ್ರೆಸ್ ಹಾಕಿದ ನಂತರ ಪಿನ್ ಕೋಡ್ ಕೂಡ ಹಾಕಿ, ಅಡ್ರೆಸ್ ಜೊತೆ ಪಿನ್ ಕೋಡ್ ಕೂಡ ಹಾಕಿ ಮುಂದುವರಿಸಿ. ನಾನು ಸೈಡ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೇನಲ್ಲ, ಆಗ ನಿಮಗೆ ಕಾಣ್ತದೆ ಕ್ಲಿಯರಾಗಿ. ಮತ್ತು ನಿಮ್ಮದು ಡೀಟೇಲ್ಸ್ ತೋರಿಸ್ತದೆ, ಯಾವ ಜಿಲ್ಲೆ ಯಾವ ಗ್ರಾಮ ಪಂಚಾಯತಿ ಅಂತ. ಅದಕ್ಕೆ ಮುಂದುವರಿಸಿ. ನಂತರ ನಿಮಗೆ ಕೇಳ್ತದೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಉಂಟಂತ. ಕ್ರೀಡೆ ಮತ್ತು ಫಿಟ್ನೆಸ್, ಯೋಗ ಮತ್ತು ಕ್ಷೇಮ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಮತ್ತು ಗಿಡ ನೆಡುವುದು, ಬೋಧನೆ, ಸಮುದಾಯ ಸೇವೆ, ನಾಯಕತ್ವ ಮತ್ತು ವ್ಯಕ್ತಿತ್ವ ವಿಕಸನ, ವಿಪತ್ತು ನಿರ್ವಹಣೆ. ನಿಮಗೆ ಇದರಲ್ಲಿ ಯಾವುದು ಇಷ್ಟು ಆಪ್ಷನಲ್ಲಿ ಯಾವುದು ಇಷ್ಟು ಉಂಟು ಅದನ್ನು 3 ಸೆಲೆಕ್ಟ್ ಮಾಡಲಿಕ್ಕೆ ಇರ್ತದೆ. ಒಂದಲ್ಲ 3 ಸೆಲೆಕ್ಟ್ ಮಾಡಬೇಕು. ನೀವು 3 ಸೆಲೆಕ್ಟ್ ಮಾಡಿ. ನಾನು ಇವರಿಗೆ ಒಂದು 3 ಸೆಲೆಕ್ಟ್ ಮಾಡ್ತೀನಿ. ಪರಿಸರ ಮತ್ತು ಗಿಡ ನೆಡುವುದು ಹಾಕುವ, ಒಂದು ಯಾವುದಾದ್ರೂ ಒಂದು ಹಾಕುವ. ಮುಂದುವರಿಸಲಿಕ್ಕೆ ಕೇಳ್ತದೆ. ನಂತರ ನಿಮಗೆ 10 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಕೇಳ್ತದೆ. ನೋಡಿ, ಪೇಮೆಂಟ್ ಮಾಡಿದರೆ ಆಯಿತು 10 ರೂಪಾಯಿ. ಅಲ್ಲಿ QR ಕೋಡ್ ಇರ್ತದೆ, ಫೋನ್ಪೇ ಇರ್ತದೆ. ಮೊದಲು UPI ಇತ್ತು, ಈಗ ನಂದರಲ್ಲಿ UPI ಬರ್ತಿಲ್ಲ. ನೋಡುವ ಪೇಮೆಂಟ್ ಮೆಥಡ್ ಫೋನ್ಪೇ. ಇಲ್ಲಿ ಪೇಮೆಂಟ್ ಆದರೆ ನಿಮ್ಮದು ಕಾರ್ಡ್ ಜನ್ರೇಟ್ ಆಗ್ತದೆ. ಅಲ್ಲಿ 1 ನಿಮಿಷದಲ್ಲಿ ಜನ್ರೇಟ್ ಆಗ್ತದೆ. ಇಲ್ಲಿ 1 ನಿಮಿಷ ಪೇಮೆಂಟ್ ಮಾಡುವುದಕ್ಕೆ. ಪೇಮೆಂಟ್ ಮಾಡಿ ಬರ್ತೀನಿ, ಬ್ಯಾಕ್ ಹೋಗಿ ಪೇಮೆಂಟ್ ಮಾಡ್ತೀನಿ. ಅದಕ್ಕೆ ಒಂದು ನಂತರ ಸಿಗ್ತೀನಿ. ಈಗ ನೋಡಿ ಪೇಮೆಂಟ್ ಕೂಡ ಆಯಿತು, ನಂದು ಪೇಮೆಂಟ್ ಕೂಡ ಆಯಿತು. ಈಗ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ. ಪೇಮೆಂಟ್ ಅದರಲ್ಲಿ ಕಂಪ್ಲೀಟ್ ಬರ್ತದೆ. ನೋಡಿ ಪೇಮೆಂಟ್ ಆಗಿದೆ. ನೋಡಿ ಕಾರ್ಡ್ ಫೈನಲ್ ಆಗಿ ಕಾರ್ಡ್ ಈ ರೀತಿ ಬರ್ತದೆ. ಇದನ್ನೇ ನಿಮ್ಮದು ಸದಸ್ಯತ್ವ ID ಕೂಡ ಕಾಣ್ತದೆ, ಒಂದು ಮ್ಯೂಸಿಕ್ ಕೂಡ ಬರ್ತದೆ. ಡೌನ್ಲೋಡ್ ಮಾಡಿ ನಿಮ್ಮ ಕಾರ್ಡನ್ನು. ಡೌನ್ಲೋಡ್ ಮಾಡಿದರೆ ಆಯಿತು. ಇಷ್ಟು ನೀವು ಭಾರತ್ ಜೋಡೋ ಯುವಕರ ಸಂಘ ಸೇರಲಿಕ್ಕೆ ಮಾಡಬೇಕು. ಇಷ್ಟು ಮಾಡಿದರೆ ನೀವು ಭಾರತ್ ಜೋಡೋ ಯುವಕರ ಸಂಘಕ್ಕೆ ನಿಮ್ಮ ಕಾರ್ಡ್ ಆಗಿ ಜನ್ರೇಟ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗೆ ಆಗ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. 1 ನಿಮಿಷ ಅದರಲ್ಲಿ ನೋಡಿದ್ರಲ್ಲ, ಅಷ್ಟು ಮಾಡುವಾಗ ನಿಮಗೆ ಒಂದು ಕಾರ್ಡ್ ಬರ್ತದೆ. ಆ ಕಾರ್ಡ್ ಜನ್ರೇಟ್ ಆಗಿ ಬರ್ತದೆ. ಅದು ಮತ್ತು ನಿಮ್ಮ ಪಂಚಾಯತಿಗೆ ಡೀಟೇಲ್ಸ್ ಹೋಗ್ತದೆ, ನೀವು ಎಷ್ಟು ಜನ ಮಾಡಿದ್ದೀರ ಅಂತ ಅವರಿಗೆಲ್ಲ ಲೆಕ್ಕ ಸಿಗ್ತದೆ. ನೆಕ್ಸ್ಟ್ ಮುಂದಿನ ಪ್ರೋಗ್ರಾಮ್ ಎಲ್ಲ ಮುಂದೆ ಆರ್ಡ್ರ್ ಬರ್ಬೋದು ಯಾವ ರೀತಿ ಅಂತ. ಈ ರೀತಿ ನೀವು ಯುವಕರ ಸಂಘಕ್ಕೆ ಜಾಯ್ನ್ ಆಗ್ಬೋದು. ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೇರಬೇಕಂತ ಇಷ್ಟ ಇದ್ದರೆ ಅಂಥವರಿಗೆ ಶೇರ್ ಮಾಡಿ. ಯಾವ ರೀತಿ ಜಾಯ್ನ್ ಆಗೋದಂತ ತಿಳಿಸಿಕೊಟ್ಟಿದ್ದೇನೆಲ್ಲ ಶೇರ್ ಮಾಡಿ ವಿಡಿಯೋ ಆದಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.